ಇವತ್ತು 21 ಕಾನ್ಸ್ಟಿಟ್ಯೂನ್ಸಿಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಸಮಯನೂ ಇಲ್ವಲ್ಲ, ಬೇಗ ಬೇಗ ಕ್ಲಿಯರ್ ಆಗಬೇಕು. ಆದಷ್ಟು ಬೇಗ ಕ್ಯಾಂಡಿಡೇಟ್ಸ್ಗಳನ್ನ ಕ್ಲಿಯರ್ ಮಾಡಿ ಫೀಲ್ಡಿಗೆ ಕಳಿಸಿದ್ರೆ ಒಳ್ಳೆಯದಾಗುತ್ತೆ. ಅಂದರೆ ಇವತ್ತೇ ಘೋಷಣೆ ಇಲ್ಲ, ಇವತ್ತಾಗೋದು ಡೌಟ್. ಯಾಕೆಂದರೆ ಇಲ್ಲಿಂದ ಆದಮೇಲೆ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ತೊಗೊಂಡೋಗ್ಬೇಕು, ಅಥವಾ ಅವರೇನಾದರೂ ಕ್ಲಿಯರೆನ್ಸ್ ಕೊಟ್ಟು ಇಲ್ಲೇ ಓವರ್ ದಿ ಫೋನ್ ಏನಾದರೂ ಮಾತಾಡಿ ಆ ಥರ ಏನಾರು ಟೆಕ್ನಾಲಜಿ ಯೂಸ್ ಮಾಡಿ ಏನಾದರೂ ಕ್ಲಿಯರೆನ್ಸ್ ತಗೊಂಡ್ರೆ ಆಗ್ಬೋದು. ಬಟ್ ನಾರ್ಮಲಿ ಅದು ಸ್ಕ್ರೀನಿಂಗ್ ಕಮಿಟಿ ಆದಮೇಲೆ CECಗೆ ಹೋಗುತ್ತೆ. ಸರ್, ಸಂಸದ ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಸಂವಿಧಾನ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ ಸರ್. 400 ಸ್ಥಾನ ಗೆಲ್ಲಿಸಿದ್ರೆ ಸಂವಿಧಾನ ನಮ್ಮದು ಮೆಜಾರಿಟಿ ಬರುತ್ತೆ ಅಂತ ಮಾತಾಡಿದ್ದಾರೆ. ನೋಡಿ, ಒಂದು ಕಡೆ ಪ್ರಧಾನಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದನ್ನು ಭಾಳ ಒಂದು ಮುಕ್ತ ಕಂಠದಿಂದ ಹೊಗಳಿದ್ದಾರೆ, ಶ್ಲಾಘನೆ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಡದೇ ಹೋಗಿದ್ದರೆ ನಾನು ಪ್ರಧಾನಮಂತ್ರಿನೇ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಯಾರು? ನರೇಂದ್ರ ಮೋದಿ ಅವರು. ಒಂದು ಕಡೆ ಅವರು ಆ ಮಾತನಾಡಿದರೆ, ಅವರ ಪಕ್ಷದ ಒಬ್ಬ ಸಂಸದ ನಾವು ಸಂವಿಧಾನವನ್ನೇ ಬದಲು ಮಾಡ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ, ಪದೇ ಪದೇ ಹೇಳ್ತಾರೆ. ಹಿಂದೆನೂ ಹೇಳಿದರು, ಈಗಲೂ ಹೇಳಿದ್ದಾರೆ. ಅದಕ್ಕೆ ಪಕ್ಷದವರು ಅವ್ರ ಮೇಲೆ ಕ್ರಮ ತಗೋಬೇಕು. ನಾನು ಕೂಡ ಒಂದು ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದೆ. ಇಂಥ ಘಟನೆಗಳು ಬಂದಾಗ ನಾವು ಅವರನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವು. ಪಕ್ಷಕ್ಕೆ ಮುಜುಗರ ತರ್ತೀರಿ ಮತ್ತು ಪಕ್ಷದ ಧ್ಯೇಯೋದ್ದೇಶಗಳಿಗೆ ವಿರುದ್ಧವಾಗಿ ಮಾತಾಡ್ತೀರಿ ಅಂತೆಲ್ಲ ಹೇಳ್ತಿದ್ವು. ಅದೇ ರೀತಿ ಈಗ ಅವ್ರು ಹೇಳಿದ ಮೇಲೆ ನಾವು ಇಲ್ಲ ಅವರ ಹೇಳಿಕೆಗಿಂತ ದೂರ ಇದ್ದೀವಿ ಅಂತ ಹೇಳಿದರೆ ಅಷ್ಟಕ್ಕೆ ಸಾಲೋದಿಲ್ಲ. ಯಾಕೆಂದರೆ ಮತ್ತೂ ಹೇಳ್ತಾರೆ ಅವರು. ಅದಕ್ಕೋಸ್ಕರ ಅವ್ರ ಮೇಲೆ ಏನಾದರೂ ಕ್ರಮ ತಗೊಳ್ಬೇಕಾಗ್ತದೆ ಅವರು. ಅದು ಅವರ ಪಕ್ಷದ ಆಂತರಿಕ ವಿಚಾರ, ನಾನು ಹೆಚ್ಚಿಗೆ ಹೇಳೋದಿಲ್ಲ. ಆದರೆ ಅವರಿಗೆ ಈ ಮಾತುಗಳನ್ನು ಇಲ್ಲ ಅವರನ್ನು ಪಕ್ಷದಿಂದ ಹೊರಕ್ಕೆ ಹಾಕಿ ಅವ್ರು ಹೇಳ್ಕೊಳಪ್ಪ ನೀನೇನಾದರೂ ಹೇಳ್ಕೊ ಅಂತ ಹೇಳ್ಬೋದು, ಇಲ್ಲ ಅವರನ್ನು ನಿಯಂತ್ರಣ ಮಾಡ್ಬೋದು. ಎರಡು ಕೆಲಸ ಅವರು ಮಾಡಬೇಕಾಗ್ತದೆ ಅಂಥೇಳಿ ಅನಿಸುತ್ತೆ ನನಗೆ. ಇದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ. ಅವ್ರಿಗೆ ಯಾವ ಅರ್ಥದಲ್ಲಿ ಆ ಮಾತುಗಳನ್ನು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ, ಆದರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಭಾರತದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನ ಟೈಮ್ ಟೆಸ್ಟೆಡ್. ಇಡೀ ವಿಶ್ವ ಹೊಗಳಿದೆ ಅವ್ರನ್ನ. ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು, ಅಧ್ಯಕ್ಷರುಗಳು ಇದು ಭಾಳ ಒಂದು ಟೈಮ್ ಟೆಸ್ಟೆಡ್ ಸಂವಿಧಾನ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಇವರು ಅನಂತಕುಮಾರ್ ಅಂತವರು ಅದನ್ನು ಒಂದು ಕೀಳು ಮಟ್ಟದ ಹೇಳಿಕೆಗಳನ್ನು ಕೊಡೋದು ಸರಿ ಕಾಣಿಸಲ್ಲ. ನಡೀತಾ ಇದೆ, ಭಾಳ ಹತ್ತಿರ ಬರ್ತಾ ಇದ್ದೀವಿ. ಮನುಷ್ಯ ಯಾರು ಅಂಥೇಳಿ ಒಂದು ರೀತಿಯಲ್ಲಿ ಐಡೆಂಟಿಫೈ ಆಗಿದ್ದಾರೆ. ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಮತ್ತು ಅವರನ್ನು ಹಿಡಿತಕ್ಕಂಥ ಕೆಲಸ ಮಾಡ್ತಿದ್ದಾರೆ. NIA ಮಾಡ್ತಿದ್ದಾರೆ, ನಮ್ಮವರು ಮಾಡ್ತಾಯಿದ್ದಾರೆ, CCB ಅವರು ಕೂಡ ಅವ್ರ ಜೊತೆಯಲ್ಲೇ ಅವರು ಕೂಡ ಮಾಡ್ತಾಯಿದ್ದಾರೆ. ಒಳ್ಳೆ ಲೀಡ್ಗಳು ಸಿಕ್ಕಿದೆ. ಸರ್, ಏನು ಸಚಿವರದ್ದು ಏನಾದರೂ ಸಾಧ್ಯತೆ ಇದೆ ಸರ್ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅನ್ನೋದು? ಅದು ಗೊತ್ತಿಲ್ಲ. ಈಗ ನಮ್ಮಲ್ಲಿ ಒಂದು 7-8 ಜನ ಸಚಿವರುಗಳನ್ನ ನಿಂತ್ಕೋಬೇಕು ಅಂಥೇಳಿ ಮಾತುಗಳಾಗ್ತಾಯಿತ್ತು. ಅದರಲ್ಲಿ ಯಾರು ಒಪ್ಕೊಳ್ತಾರೆ, ಪಕ್ಷದ ಹಿತದೃಷ್ಟಿಯಿಂದ ಯಾರು ಒಪ್ಕೊಳ್ತಾರೆ ಅವರನ್ನೇ ನಿಲ್ಲಿಸ್ತಾರೆ. ಅದು ಅಂತಿಮವಾಗಿ ಇವತ್ತು ಗೊತ್ತಾಗುತ್ತೆ. ಇವತ್ತು ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಇವತ್ತು ಮೈಸೂರಿನ ವಿಚಾರದಲ್ಲಿ ನಮ್ಗಳಿಗೆ ಆಪೋಸಿಟೇ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ಅವರು ಮಾತಾಡ್ತಾರೆ. ಬಟ್ ಆ ಭಾಗದಲ್ಲಿ ಕ್ಯಾಂಡಿಡೇಟ್ನ ವಿಚಾರದಲ್ಲಿ ಯಾರ ಹೆಸರು ಮುನ್ನೆಲೆಗೆ ಬರ್ತಾ ಇಲ್ಲ, ಚರ್ಚೆಗೆ ಬರ್ತಾ ಇಲ್ಲ. ಅಲ್ಲ, ಎಲ್ಲ 28ಕ್ಕೆ 28 ಅಭ್ಯರ್ಥಿಗಳನ್ನು ನಾವು ಹಾಕ್ತೀವಿ. ಯಾವುದನ್ನು ಕೂಡ ವಾಕೋವರ್ ರೀತಿಯಲ್ಲಿ ಕೊಡೋದಿಲ್ಲ. ನಮಗೆ ಅಭ್ಯರ್ಥಿನೇ, ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿನೇ ನನ್ನ ಮುಂದೆ ಇಲ್ಲ ಅಂತ ಅವರು ಹೇಳ್ಕೊಳ್ಬೋದು, ನಿಜ. ಆದರೆ ಚುನಾವಣೆ ಆದಾಗ ಗೊತ್ತಾಗ್ತದೆ ಅವ್ರಿಗೆ. ಅಲ್ಲೇನಾದರೂ ಸಚಿವರಿಗೆ SC ಮಾದೇವಪ್ಪ ಹೆಸರು ಕೇಳಿ ಬರ್ತಾ ಇದೆ, ಅವರೇನಾದರೂ ಸ್ಟ್ರಾಂಗ್ ಅದು ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ಹೈಕಮಾಂಡಿಗೆ ಬಿಟ್ಟಿರೋದು. ಅವರು ಬೇಡ, ನನ್ನ ಮಗನಿಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಅವರು ಅಥವಾ ಅವ್ರ ಮಗನಿಗೆ ಕೊಡ್ಬೋದು, ಇಲ್ಲ ಮಾದೇವಪ್ಪನವ್ರನ್ನ ನಿಲ್ಲಿಸ್ಬೋದು. ಅವ್ರು ಬೇಡ ಅಂದಮೇಲೆ ಒತ್ತಾಯ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅವ್ರ ಮಗನಿಗೆ ಕೊಡಬೇಕು, ಇಲ್ಲ ಬೇರೆಯವ್ರಿಗೆ ಕೊಡಬೇಕು. ತೀರ್ಮಾನ ಹೈಕಮಾಂಡ್ನವ್ರು ತಗೊಳ್ತಾರೆ. ತುಮಕೂರು ಮುದ್ದನಮೇಗೌಡರು ಕೆಲವರು
ವಿರೋಧ ವ್ಯಕ್ತಪಡಿಸ್ತಾರೆ ಅದೇ ಈಗ ಯಾರು ವಿರೋಧ ಮಾಡ್ತಿದ್ದಾರೆ ಅವರನ್ನು ಮನವೊಲಿಸ್ತಕ್ಕಂಥ ಕೆಲಸವನ್ನು ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದೀವಿ. ಅದರಿಂದ ಯಾರ್ಯಾರು ಅವರಿಗೆ ಅಸಮಾಧಾನ ಇದೆ ಅವ್ರನ್ನ ಸಮಾಧಾನ ಮಾಡಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ಅವ್ರನ್ನೆಲ್ಲ ಮನವಿ ಮಾಡ್ತೀವಿ. ಮುಂದೆ ನೋಡೋಣ. ಅದು ಇರೋದೇ ಅಲ್ಲ, ಚುನಾವಣೆಯಿಂದಾಗ ಎಲ್ಲರೂ ನಮಗೆ ಸಹಕರಿಸ್ತಾರೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಆದಷ್ಟು ಎಲ್ಲರಿಗೂ ಜೊತೆಯಲ್ಲಿ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.